ಆಮ್ ಆದ್ಮಿ ಪಾರ್ಟಿಯ ಗುಜರಾತ್ ಟ್ವಿಟರ್ ಹ್ಯಾಂಡಲು, ಎಕ್ಸ್ ಹ್ಯಾಂಡಲು ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅನ್ನ ನೇಮ್ ಚೇಂಜ್ ಮಾಡಿದ್ದಾರೆ, ಕಾಕ್ರೋಚ್ ಪಾರ್ಟಿ ಆಫ್ ಇಂಡಿಯಾ ಅಂತ. ಅದು ಲಾಕ್ ಆಗಿದೆ ಈಗ. ಅದು ಭಾರತೀಯರಲ್ಲ, ಅಲ್ಲೆಲ್ಲ ಸೇರ್ಕೊಂಡಿದ್ದು ಪಾಕಿಸ್ತಾನ, UAE, ಸೌದಿ ಅರೇಬಿಯಾ ಮತ್ತು ಈ ತರದ ದೇಶದ ಪರ್ಚೇಸ್ಡ್ ಫಾಲೋವರ್ಸ್ ಅನ್ನ ಬ್ಲಾಕ್ ಮಾಡಿರ್ತಕ್ಕಂಥದ್ದು. ಪಂಜಾಬ್ ಇಸ್ ದಿ ಕ್ಯಾಪಿಟಲ್ ಫಾರ್ ಡ್ರಗ್ ಅಡಿಕ್ಟ್ಸ್ ಇನ್ ದ ವರ್ಲ್ಡ್. ಆಮ್ ಆದ್ಮಿ ಪಾರ್ಟಿ ತಮ್ಮ ಮುಖವಾಡವನ್ನು ಬದಲಿಸಿಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟಾಕಿದೆ. ದೇಶ ವಿರೋಧಿ ಶಕ್ತಿಗಳ ಜೊತೆಗೆ ಕಾಂಗ್ರೆಸ್ ಕೈ ಜೋಡಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಈಗ ಹಲ್ಚಲ್ ಮಾಡ್ತಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಗೆ ಈಗಾಗಲೇ ಒಂದಷ್ಟು ಯುವಕರು ಮನ್ನಣೆಯನ್ನು ಕೊಡ್ತಿದ್ದಾರೆ, ಸಪೋರ್ಟನ್ನು ಕೊಡ್ತಿದ್ದಾರೆ. ಹಾಗೆಯೇ ಪರ ವಿರೋಧ ಚರ್ಚೆನ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ ಪ್ರಶಾಂತ್ ಸಂಬರ್ಗಿ ಅವರು ಕರ್ನಾಟಕ ಟಿವಿಯೊಂದಿಗಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀರಿ, ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾವನ್ನು ಹಲ್ಚಲ್ ಮಾಡ್ತಾ ಇರುವಂಥದ್ದು. ಏನನ್ಸುತ್ತೆ ನಿಮಗೆ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ವಿಮರ್ಶೆ ಮಾಡೋದಾದ್ರೆ, ಮಾತನಾಡೋದಾದ್ರೆ? ಇದನ್ನ ರಮ್ಯ ಅವ್ರ ಹಾಡು ಥರ ಊರಿಗೊಬ್ಳೆ ಪದ್ಮಾವತಿ ಹಾಡು ಎಷ್ಟು ಹೆಂಗೆ ಫೇಮಸ್ ಆಯಿತೋ, ಲೈಕ್ಗಳು ಬಂತೋ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೋಡಬೇಕೆ ಹೊರತು ಅದೊಂದು ಇನ್ಸ್ಟಾಗ್ರಾಮ್ ಪೇಜು, ಅದೊಂದು ಸೋಷಿಯಲ್ ಮೀಡಿಯಾ ಪೇಜು, ಅದು ಯಾವುದೇ ಒಂದು ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜೊತೆ ರಿಜಿಸ್ಟರ್ ಆಗಿರ್ತಕ್ಕಂಥ ಪಕ್ಷ ಅಲ್ಲ. ಇದನ್ನು ಜನರು ಅರ್ಥ ಮಾಡ್ಕೋಬೇಕು. ಹೇಗೆ ಊರಿಗೆ ಒಬ್ಬಳೆ ಪದ್ಮಾವತಿ ಅಂತ ನೀವು ಹಾಡಿಗೆಲ್ಲ ಚಪ್ಪಾಳೆ ಹೊಡೆದು ಡ್ಯಾನ್ಸ್ ಮಾಡಿ ರಿವೈಂಡ್ ಮಾಡಿ ಎರಡೆರಡ್ಸ್ಲಿ ನೋಡಿ ನಕ್ಕಿದ್ರೋ, ಅದೇ ಥರ ಇದು ನೆಗಪಾಟಿಗೆ ಒಂದು ಎಂಟರ್ಟೈನ್ಮೆಂಟ್ ವಿಷಯ ಅಷ್ಟೇ. ಇದರಲ್ಲಿ ಯಾವುದೇ ಥರದ ಒಂದು ವಿಷಯಭರಿತವಾದ ಒಂದು ಪ್ರಿನ್ಸಿಪಲ್ಸ್ ಆಗಿರ್ತಕ್ಕಂಥದ್ದು ಯಾವುದೋ ಒಂದು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಅದು ಕಾರ್ಯರೂಪ ಏನು, ಮುಂದಿನ ಕಾರ್ಯರೂಪ ಏನು, ಏನೋ ಸ್ಪಷ್ಟನೇ ಇಲ್ಲ. ಅದರ 5 ಅಂಶಗಳನ್ನು ನೀವು ನೋಡಿದ್ರೆ ಅಂಬಾನಿ ಮತ್ತು ಅದಾನಿ ಇರ್ತಕ್ಕಂಥ ಮೀಡಿಯಾ ಹೌಸ್ ಜೊತೆ ಮಾತಾಡಬಾರ್ದು. ಇನ್ನೊಬ್ಬ ಯಾರೋ ಬಿಲಿಯನೇರ್ ಹೊಡ್ಕೊತಾನ್ರಿ, ಅದು ಅರ್ಥನೇ ಇಲ್ಲ. ಇನ್ನೊಂದು ಎರಡನೇದು SIR ಅಂದರೆ ಎಲೆಕ್ಷನ್ ಕಮಿಷನರ್ ಮಾಡ್ತಾ ಇರುವ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನನ್ನು ನಿಲ್ಲಿಸಬೇಕು. ಅಲ್ಲ ರೀ, ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಿಗಳು ಬಂದಿಲ್ಲ ಎಲೆಕ್ಷನ್ ವೋಟ್ ಆಗ್ತಾ ಇದ್ದಾರೆ, ಅವ್ರನ್ನ ತಡಿಬೇಕು ಅಂತ ಭಾರತ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಅದನ್ನು ಇವರು ಸ್ಟಾಪ್ ಮಾಡಬೇಕಂತೆ. ಹೀಗೆ ಅನೇಕ ವಿಷಯಗಳಲ್ಲಿ ಯಾವುದೇ ತಳ ಮತ್ತು ಬುಡ ಇಲ್ಲದೇ ಮಾತಾಡಿರ್ತಕ್ಕಂಥ ಇದೊಂದು ಪಕ್ಷ. ಈ ಪಕ್ಷ ಎಲ್ಲಿ ಹೆಂಗೆ ಹುಡ್ಕೊಂತು, ಏನು ಹುಡ್ಕೊಂತು ಅಂತ ನಾವು ಹಾಗೆ ವಿಮರ್ಶೆ ಮಾಡೋಕ್ಕೆ ಹೋದಾಗ, ಆಮ್ ಆದ್ಮಿ ಪಾರ್ಟಿಯ ಗುಜರಾತ್ ಟ್ವಿಟರ್ ಹ್ಯಾಂಡಲು, ಎಕ್ಸ್ ಹ್ಯಾಂಡಲು ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲನ್ನು ನೇಮ್ ಚೇಂಜ್ ಮಾಡಿದ್ದಾರೆ, ಕಾಕ್ರೋಚ್ ಪಾರ್ಟಿ ಆಫ್ ಇಂಡಿಯಾ ಅಂತ. ಅದು ಲಾಕ್ ಆಗಿದೆ ಈಗ. ಇವರು ಸರ್ಕಾರ ಲಾಕ್ ಮಾಡಿದ್ದಾರೆ, ಮೋದಿ ಲಾಕ್ ಮಾಡಿದ್ದಾರೆ, ಅಮಿತ್ ಶಾ ಲಾಕ್ ಮಾಡಿದ್ದಾರೆ ಅನ್ನೋದು ಹೇಳ್ತಾ ಇದ್ದಲ್ಲ, ಸುಳ್ಳು. ಅವರು ಪಾಲಿಸಿಗಳನ್ನು, ಇನ್ಸ್ಟಾಗ್ರಾಮ್ ಪಾಲಿಸಿ ಮತ್ತು ಫೇಸ್ಬುಕ್ ಪಾಲಿಸಿಗಳನ್ನು ವೈಲೇಟ್ ಮಾಡಿದ್ದಕ್ಕೆ ಆ ಪಕ್ಷದ ಏನೋ ಒಂದು 2 ಕೋಟಿ ಜನ ಸೇರ್ಕೊಂಡಿದ್ರು. ಅದು ಭಾರತೀಯರಲ್ಲ, ಅಲ್ಲೆಲ್ಲ ಸೇರ್ಕೊಂಡಿದ್ದು ಪಾಕಿಸ್ತಾನ, UAE, ಸೌದಿ ಅರೇಬಿಯಾ ಮತ್ತು ಈ ಥರದ ದೇಶದ ಪರ್ಚೇಸ್ಡ್ ಫಾಲೋವರ್ಸನ್ನು ಬ್ಲಾಕ್ ಮಾಡಿರ್ತಕ್ಕಂಥದ್ದು. ಸೊ ಇದು ಕೇವಲ ಊರಿಗೊಬ್ಬಳೆ ಪದ್ಮಾವತಿ ಥರದ ಒಂದು ಎಂಟರ್ಟೈನ್ಮೆಂಟಾಗಿ ನೋಡಬೇಕೆ ವಿನಃ ಬೇರೆ ಯಾವ ರೀತಿಯಲ್ಲೂ ನೋಡಬಾರ್ದು. ಹಾಗಿದ್ರೆ ನಿರುದ್ಯೋಗಿಗಳು ಕಾಕ್ರೋಚ್ ಅಂತ ಹೇಳಿರುವಂಥದ್ದನ್ನು ಹೇಗೆ ವಿಮರ್ಶೆ ಮಾಡ್ತೀರಿ, ಹೇಗೆ ಚರ್ಚೆ ಮಾಡ್ತೀರಿ, ಹೇಗೆ ತೆಗೆದುಕೊಳ್ತೀರಿ ಸಂಬರ್ಗಿ ಅವರು ಅನ್ನೋದು? ನೋಡಿ, ಪ್ರತಿ ಸಲ ದೇಶ ವಿರೋಧಿ ಚಟುವಟಿಕೆಗಳನ್ನು ಪ್ರತಿ ವರ್ಷ ಒಂದು ಜೈಕಾರದೊಂದಿಗೆ ಬರುತ್ತೆ. ತುಕಡೆ ತುಕಡೆ ಗ್ಯಾಂಗ್ ಜೈಕಾರವನ್ನು ನೋಡಿದ್ದಾರೆ. ಹರ್ ಘರ್ ಮೇ ಅಫ್ಜಲ್ ಗುರು ಪೈದಾ ಹೋಗ ಅನ್ನೋದು ನೋಡಿದ್ದೀರಿ. ಹಮ್ ಕಾಗಜ್ ನೈ ದಿಖಾಯಂಗೆ ಅಂತ ನೋಡಿದ್ದೀರಿ. ಅದೇ ರೀತಿ ಐ ಆಮ್ ಎ ಕಾಕ್ರೋಚ್ ಅಂತ ನೋಡ್ತಾ ಇದ್ದೀರಾ ಅಷ್ಟೇ. ಆದರೆ ಈ ಬಣ್ಣ ಹಾಕಿಸ್ತಾ ಇರೋದು ಆ್ಯಂಟಿ ನ್ಯಾಷನಲ್ಸ್ ಮಾತ್ರ. ಪ್ರತಿಯೊಂದು ಏನು ಅಭಿಜಿತ್ ದೀಪಂಕ್ ಇದ್ದಾನೆ, ಅವನು ಅಮೇರಿಕಾದಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥ ಒಂದು ವೆಬ್ಸೈಟಿಗೆ ಈ ಥರದ್ದು ಒಂದು ಕ್ರಾಂತಿ ಬರ್ತಾ ಇದೆ. ಯಾರ್ಯಾರು ಅದಕ್ಕೆ ಮನ್ನಣೆ ಕೊಡೋಕ್ಕೆ ಶುರು ಮಾಡಿದ್ರೋ ಇದು ಖಂಡಿತ ಆ್ಯಂಟಿ ನ್ಯಾಷನಲ್ ಅಂತ ಗೊತ್ತಾಗೋಯ್ತು. ಯಾವಾಗ ಚಿತ್ರನಟ ಕಿಶೋರ್ ಆಗಿರ್ಬೋದು, ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಆಗಿರ್ಬೋದು, ಯಾವಾಗ ಕಾಂಗ್ರೆಸ್ಸಿನ ವಕ್ತಾರರು ಆಗಿರ್ಬೋದು, ಹೀಗೆ ಅನೇಕ ಜನರು ಟೌನ್ ಹಾಲ್ ಮುಂದೆ ಕರಿತೀನಿ ಅಂತ ಹೇಳಿ ಯಾರೋ ಒಬ್ಬ ವಕೀಲ ಕೊಟ್ಟ, ಆತನಿಗೆ ಒಂದು ನೋಟಿಸ್ ಕೊಟ್ಟಾಗಾಯಿತು. ಹೀಗಿರಬೇಕಾದ್ರೆ ಇದು ಕೇವಲ ಆ್ಯಂಟಿ ನ್ಯಾಷನಲಿನ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಯುವಕರ ಬಗ್ಗೆನೇ ಅಷ್ಟು ಕಾಳಜಿ ಇತ್ತು ಅಂದರೆ ಆಮ್ ಆದ್ಮಿ ಪಾರ್ಟಿ ಪಂಜಾಬಲ್ಲಿ ಆಗ್ತಾ ಇರುವ ಡ್ರಗ್ಗಿನ ಮೆನೆಸ್ಸು, ಭಾರತ ಡ್ರಗ್ ಮುಕ್ತ ಆಗಬೇಕು ಅಂತ ಅನೇಕ ಬಾರಿ ಹೋರಾಟ ಮಾಡಿದೆ. ಆದರೆ ಪಂಜಾಬ್ ಇಸ್ ದಿ ಕ್ಯಾಪಿಟಲ್ ಫಾರ್ ಡ್ರಗ್ ಅಡಿಕ್ಟ್ಸ್ ಇನ್ ದ ವರ್ಲ್ಡ್. ಕೇವಲ ಭಾರತ ಒಂದೇ ಅಲ್ಲ, ಇಡೀ ಜಗತ್ತಿನಲ್ಲಿ ಏನಾದರೂ ಡ್ರಗ್ ಕ್ಯಾಪಿಟಲ್ ಇದ್ದರೆ ಅದು ಪಂಜಾಬ್ ಅಂತ
ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಚೈನಾ ಮತ್ತು ಪಾಕಿಸ್ತಾನದ ಒಂದು ಕಳ್ಳಾಟದಿಂದ ಪಂಜಾಬರ ಯುವಕರು ಸಾಯ್ತಾ ಇದ್ದಾರೆ. ಫಸ್ಟು ಅದನ್ನು ಕ್ಲೀನ್ ಮಾಡಲಿ, ಅದಾದ ನಂತರ ಭಾರತದ ಜನತೆ ಯುವಕರನ್ನು ಚೇಂಜ್ ಮಾಡುವ ಪದ್ಧತಿ ಆಮ್ ಆದ್ಮಿ ಪಾರ್ಟಿ ಮಾಡಲಿ. ಓಕೆ, ಕಾಕ್ರೋಚ್ ಜನತಾ ಪಾರ್ಟಿ ಭಾರತದಲ್ಲಿ ರೆವಲ್ಯೂಷನ್ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಏನನ್ಸುತ್ತೆ ನಿಮಗೆ? ಯಾವುದಾದ್ರೂ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇಟ್ಕೊಂಡು ರೆವಲ್ಯೂಷನ್ ಮಾಡೋದಿದ್ರೆ ನಡೆಯುತ್ತೆ. 92-93ರಲ್ಲಿ ಮಂಡಲ್ ಕಮಿಷನ್ ಅಂತ ಬಂದಾಗ ಅದಕ್ಕೊಂದು ಆ್ಯಕ್ಷನ್ ಪ್ಲ್ಯಾನ್ ಇತ್ತು. ಯುವಕರು ಅವಾಗ ಜೊತೆಗೆ ಸೇರಿಕೊಂಡಿದ್ರು. ರಿಸರ್ವೇಷನ್ನು, OBC, ಮೈನಾರಿಟಿಯಲ್ಲಿ ಹೇಗೆ ರಿಸರ್ವೇಷನ್ ಇರಬೇಕು, ಕ್ರೀಮಿ ಲೇಯರು. 91-92ರಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ನು. ಆಗ ಅರ್ಣಬ್ ಅಂತ ಹೇಳಿ ಒಬ್ಬ ಯುವಕ ಬೆಂಕಿ ಹಚ್ಕೊಂಡು ಸಾಯ್ತಾನೆ. ಆವಾಗ ರೆವಲ್ಯೂಷನ್ ಆಗಿದ್ದು. ಆ ಥರದ ರೆವಲ್ಯೂಷನ್ನು ಈಗ ಆಗಕ್ಕೆ ಸಾಧ್ಯ ಇಲ್ಲ. ಈಗ ನೀವೇನು ನೇಪಾಳಲ್ಲಿ ಬೇರೆ ಕಡೆ ಎಲ್ಲ ಯುವ ಜನತೆಯನ್ನು ಹೇಗಾದರೂ ಮಾಡಿ ಕಿಚ್ಚೆಬ್ಬಿಸಬೇಕು. ಭಾರತದ ಜನಸಂಖ್ಯೆಯಲ್ಲಿ 2000 ವರ್ಷದಿಂದ ಹುಟ್ಟಿರ್ತಕ್ಕಂಥ 1999, 2000, 2001 ಇಲ್ಲಿ ಮೇಲೆ ಹುಟ್ಟಿರ್ತಕ್ಕಂಥ, ಇಲ್ಲಿವರೆಗೂ ಹುಟ್ಟಿರ್ತಕ್ಕಂಥ ಯಾರಿದ್ದಾರೆ ಅದು 40 ಕೋಟಿ ಅಷ್ಟಿದೆ. ಆ 40 ಕೋಟಿಯನ್ನು ಹೇಗೆ ರೀಚ್ ಮಾಡಬೇಕು? ಟಿ ವಿ ಮುಖಾಂತರ ಅಲ್ಲ, ರೋಡ್ ಭಾಷಣದಲ್ಲ, ಏನೂ ಅಲ್ಲ. ಅವರನ್ನು ರೀಚ್ ಮಾಡಬೇಕಾಗಿರೋದು ಕೇವಲ ಇನ್ಸ್ಟಾಗ್ರಾಮು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಅದನ್ನು ಹೇಗಾದರೂ ಮಾಡಿ ಟಾರ್ಗೆಟ್ ಮಾಡಬೇಕು ಅಂತ ಆಮ್ ಆದ್ಮಿ ಪಾರ್ಟಿ ತಮ್ಮ ಮುಖವಾಡವನ್ನು ಬದಲಿಸ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟಾಕಿದೆ. ನಿರುದ್ಯೋಗಿಗಳು ಕಾಕ್ರೋಚ್ ಅಂತ ಹೇಳಿರೋದನ್ನು ನೀವು ಒಪ್ಕೊಳ್ತೀರಾ? ನೋಡಿ, ಅದನ್ನು ಅರ್ಥ ಬೇರೆ ಥರ ಮಾಡಲಾಗಿದೆ. ಕೆಲವು ನಿರುದ್ಯೋಗಿಗಳು ಅಂತ ಹೇಳಿರ್ತಕ್ಕಂಥ ನ್ಯಾಯಮೂರ್ತಿಗಳು, ಕೆಲವು ಕನ್ನಡ ಹೋರಾಟಗಾರರು, ಡೊಂಗಿ ಹೋರಾಟಗಾರರು, ರೋಲ್ ಕಾಲ್ ಅಂತ ಹೇಳ್ತೀವಿ. ಎಲ್ಲರೂ ಅಂತ ಹೇಳ್ತೀವ ನಾವು? ಕೆಲವು. ಅದೇ ರೀತಿಯಲ್ಲಿ ಮುಖ್ಯ ನ್ಯಾಯಾಧೀಶರು ಹೇಳಿರ್ತಕ್ಕಂಥ ಪ್ರಸಂಗ. ಅದನ್ನು ನೀವು ತಪ್ಪರ್ಥ ಮಾಡಿಕೊಂಡು ವಿ ಆರ್ ದಿ ಹೈಯೆಸ್ಟ್ ಕನ್ಸ್ಯೂಮರ್ ಆಫ್ ಎವ್ರಿಥಿಂಗ್. ನಮ್ಮ ಕನ್ಸಂಪ್ಷನ್ನು ಇಂಟರ್ನೆಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಎಲ್ಲವೂ ಆ ಕನ್ಸಂಪ್ಷನ್. ದುಡಿಮೆ ಇದ್ರೇ ಎಲ್ಲರೂ ತೊಗೊಳಕ್ಕಾಗೋದು. ನಮ್ಮ ಪ್ರಧಾನಮಂತ್ರಿಗಳು ಬಂಗಾರ ತೊಗೋಬೇಡಿ ಅಂದರೆ ನೀವು ದುಡ್ಡಿದೆ ದಯವಿಟ್ಟು ತೊಗೋಬೇಡ್ರಪ್ಪ, ಬೇರೆ ಕಡೆಯಿಂದ ತರಿಸ್ತೀವಿ, ಇಂಪೋರ್ಟ್ ಮಾಡ್ತೀವಿ ಅಂತ ಹೇಳಿರೋದಕ್ಕೆ ತೊಗೊಳ್ತಾ ಇರೋದು. ಅಷ್ಟು ದುಡ್ಡಿದೆ. ಸೊ ಇದನ್ನು ಕೇವಲ ಒಂದು ನೆಗೆಟಿವ್ ಪ್ರಚಾರ ಕಾಂಗ್ರೆಸ್ ಮಾಡ್ತಾ ಇದೆ. ದೇಶ ವಿರೋಧಿ ಶಕ್ತಿಗಳ ಜೊತೆಗೆ ಕಾಂಗ್ರೆಸ್ ಕೈ ಜೋಡಿಸಿದೆ. ಇದೇನು ಹೊಸದಲ್ಲ, ಇದು ಆಗ್ತಾನೆ ಇರುತ್ತೆ. ಎಲ್ಲಿವರೆಗೂ ಭಾರತ ಸನಾತನ ಧರ್ಮ ಮತ್ತು ರಾಷ್ಟ್ರೀಯತೆ ಜೊತೆಗೂಡುತ್ತೋ ಅಲ್ಲಿವರೆಗೂ ಈ ಥರದ ಹೊರ ಶಕ್ತಿಗಳು ಇದನ್ನು ಹೊಡಿಬೇಕು ಅಂತ ಹುನ್ನಾರ ಮಾಡ್ತಾ ಇರ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಕಾಂಗ್ರೆಸ್ಸು ಅಂದರೆ ಫಾಲೋ ಮಾಡ್ತಿರುವಂಥದ್ದು ಅಥವಾ ಅವರ ಐಡಿಯಾಲಜಿ ಸರಿ ಅಂತ ಹೇಳ್ತಿರುವಂಥದ್ದು ನಿಮಗೇನು ಅನಿಸುತ್ತೆ? ಹಾಸ್ಯಾಸ್ಪದ. ರೋಡಲ್ಲಿ ಹೋಗೋರು ನಮ್ಮ ಅಪ್ಪ ಅಂದಂಗೆ ಆಯ್ತು ಇದು ಕತೆ. ಸೊ ಯಾರೋ ಒಂದು ವಿಪಕ್ಷದ ನಾಯಕ 99 ಸೀಟ್ ತೊಗೊಂಡು ಲೀಡರ್ ಆಫ್ ಅಪೋಸಿಷನ್ ಆಗಿ ಯಾರೋ ನಿನ್ನೆ ಮೊನ್ನೆ ಸ್ಥಾಪನೆ ಮಾಡಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಪೇಜಿನ ಆ್ಯಕ್ಟಿವ್ನೆಸ್ಸು ಮತ್ತು ಅದರದ್ದು ಫಾಲೋವರ್ಸಿಂದ ಅದನ್ನು ಮೆಚ್ಚುಗೆ ಪಡ್ತಾರೆ ಅಂದರೆ ಅವರಲ್ಲಿ ಎಷ್ಟು ಕಮ್ಮಿ ಇದೆ ಶಕ್ತಿ. ಹೋರಾಟ ಭಾರತದ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಇನ್ನು ಮುಂದೆ ನಾವು ಏನು ಮಾಡಬೇಕು ಅನ್ನೋದು ತಲೆಯಲ್ಲಿ ಏನು ಇಲ್ಲದೇ ಯಾರೋ ಮಾಡಿರ್ತಕ್ಕಂಥ ವೆಬ್ಸೈಟ್ ಪೇಜಿಗೆ ಚಪ್ಪಾಳೆ ಹೊಡಿತಾರೆ ಅಂದರೆ ಅವರ ಶಕ್ತಿ ಮತ್ತು ಅವರಲ್ಲಿರ್ತಕ್ಕಂಥ ಮುಂದೆ ತಲೆಯಲ್ಲಿ ಖಾಲಿ ಇದೆ ಅನ್ನೋದು ಹೆಚ್ಚು ತೋರಿಸುತ್ತೆ. ಸೊ ಅದು ಹೇಗಾಯಿತು ಅಂದರೆ ರೋಡಲ್ಲಿ ಯಾರೋ ಹೋಗೋರನ್ನ ನನ್ನ ಅಪ್ಪ ಅಂದಂಗೆ ಆಯ್ತಿದ್ದು. ಅಲ್ಲ, ಫ್ರೀಡಮ್ ಪಾರ್ಕ್ನ ಒಂದು ಪ್ರತಿಭಟನೆಯಲ್ಲಿ ಅಂದರೆ ಕೇಂದ್ರ BJP ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಐ ಆಮ್ ಕಾಕ್ರೋಚ್ ಅನ್ನುವಂತಹ ಟೀ ಶರ್ಟನ್ನು ಕೂಡ ಬಿಡುಗಡೆ ಮಾಡ್ತಾರೆ. ನೀವು ಕೂಡ ಗಮನಿಸಿದ್ದೀರಿ ನೋಡಿ. ನಮ್ಮ ಮನೆಯಲ್ಲಿ ಮೊದಲಿಂದ ಹೇಳ್ಕೊಂಬಂದಿದ್ದಾರೆ, ಎಲ್ಲೆಲ್ಲಿ ಗಲೀಜಿರುತ್ತೋ ಅಲ್ಲಿ ಕಾಕ್ರೋಚ್ ಇರುತ್ತೆ ಅಂತ. ಕಾಕ್ರೋಚ್ ಹುಟ್ಟಿರೋದೇ ಟಾಯ್ಲೆಟಿಂದ ಅಂತ ನಮಗೆ ಹೇಳಿದರು ಮುಂಚೆಯಿಂದ. ಹುಟ್ಟಿರೋದು ಕಕ ಮಾಡೋ ಜಾಗದಿಂದ ಆಚೆ ಬರುತ್ತೆ ಅಂತ. ಸೊ ಆಮ್ ಆದ್ಮಿ ಪಾರ್ಟಿಯ ಒಂದು ಗಲೀಜಿಂದ ಆಚೆ ಬಂದಿರತಕ್ಕಂಥದ್ದು ಈ ಕಾಕ್ರೋಚ್ ಜನತಾ ಪಾರ್ಟಿ. ಸೊ ನಮಗೆ ಮನೆಯಲ್ಲಿ ಏನು ಹೇಳ್ತಾ ಇದ್ದಿದ್ರು, ಶುದ್ಧವಾಗಿಡೋ, ಕ್ಲೀನಾಗಿಡೋ, ರಾತ್ರಿ ಕಾಕ್ರೋಚ್ ಬರುತ್ತೆ, ಹಿಟ್ಟು ಹೊಡಿ ಅಥವಾ ಚಪ್ಪಲಿಯಲ್ಲಿ ಹೊಡಿ ಅಂತ. ಸೊ ಈ ಪರಿಸ್ಥಿತಿ ಆಗಿರೋದು ನೋಡಿದ್ರೆ ಸರ್ಕಾರ 55,000 ಕೋಟಿಯನ್ನು ಬರೀ ಗ್ಯಾರಂಟಿಗಳಲ್ಲಿ ಕೊಟ್ಟು ಏನು ಡೆವಲಪ್ಮೆಂಟ್ ಇಲ್ಲದೇ ಗಾರ್ಬೇಜ್ ಸಿಟಿ ಅಂತ ಒಂದು ಅವಾರ್ಡನ್ನು ತೊಗೊಂಡಿರ್ಬೇಕಾದ್ರೆ ಸಿದ್ದರಾಮಯ್ಯ ಐ ಆಮ್ ಕಾಕ್ರೋಚ್ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಸುಮಾರು 10-12 ಮಿಲಿಯನ್ ಸಬ್ಸ್ಕ್ರೈಬ್ ಮಾಡ್ತಾರೆ ಅಥವಾ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಕ್ರೋಚ್ ಜನತಾ ಪಾರ್ಟಿಯ ಐಡಿಯಾಲಜಿಯನ್ನು ಅಥವಾ ಅವರ ಪ್ರಣಾಳಿಕೆ ಅಂತ ಹೇಳಿ ದೇವದೇಶನ ಏನು ಹೇಳ್ಕೊಂಡಿದ್ದಾರೆ ಅದನ್ನು ಯುವಕರು ಪಾಲನೆ ಮಾಡ್ತಿದ್ದಾರೆ, ಒಪ್ಕೊಳ್ತಾರಾ? ಏನು ಅನ್ಸುತ್ತೆ ನಿಮಗೆ ಅಂತ? ಈ ಯುವ ಜನತೆ ಯಾವತ್ತೂ ರಾಷ್ಟ್ರೀಯತೆ ಜೊತೆಗೆ ಇರುತ್ತೆ. ನಾವು ಚಿಕ್ಕವಳಿರ್ಬೇಕಾದ್ರೆ NCC ಅಂತ ಇತ್ತು ಅಥವಾ ದೇಶಭಕ್ತಿ ಅದೋ ಒಂದು ಕಾರ್ಯಕ್ರಮ. ಸೊ ಈಗಿನ ಜೆನ್ಜಿ ಏನಿದೆ ಅದು ಹೆಚ್ಚು ವೆಸ್ಟರ್ನ್ ಸಿವಿಲೈಸೇಷನ್ ಅಥವಾ ವೋಕ್ ಸೊಸೈಟಿ ಅಂತ ನಾವು ಕರಿತೀವಿ. ಎಲ್ಲವೂ ಸಮಾನರು ಏನು ಅಂತ ಅಂದರೆ, ಆದರೆ ಅಮೇರಿಕ ಚೇಂಜ್ ಆಗ್ತಾ ಇದೆ, ಅಲ್ಲಿ ರಾಷ್ಟ್ರೀಯತೆ ಹೆಚ್ಚಾಗ್ತಾ ಇದೆ. ಬ್ರಿಟನ್ ಚೇಂಜ್ ಆಗ್ತಾ ಇದೆ, ಅಲ್ಲಿ ರಾಷ್ಟ್ರೀಯತೆ ಹೆಚ್ಚಾಗ್ತಾ ಇದೆ. ಗ್ಲೋಬಲಿ ರಾಷ್ಟ್ರೀಯತೆ, ನಮ್ಮ ದೇಶ, ನಮ್ಮ ನಾಡು, ನಮ್ಮದು ಸಂಸ್ಕೃತಿ ಅನ್ನೋದು ಹೆಚ್ಚಾಗ್ತಾ ಇದೆ. ಅದನ್ನು ಮತ್ತೆ ಯುವಜನತೆ ಅಳವಡಿಸ್ಕೊತಾ ಇದೆ. ಈ ಕಾಕ್ರೋಚ್ ಪಾರ್ಟಿ
ಬಾಹ್ಯ ದೇಶಗಳಿಂದ ಒಂದು ಆ್ಯಂಟಿ ಇಂಡಿಯನ್ ಎಲಿಮೆಂಟ್ಸು ಸೇರ್ಕೊಂಡಿರ್ತಕ್ಕಂಥ ಒಂದು ಶಕ್ತಿಯನ್ನು ಈ ಭಾರತದ ಯುವಜನತೆ ಎಸ್ಪೆಷಲಿ ಜೆನ್ಜಿ ಅವರು ಮೊದಲನೇ ಮತದಾರರು ಮತ್ತು ಎರಡನೇ ಸಲ ಮತದಾನ ಮಾಡೋರು 18ರಿಂದ 29 ವರ್ಷ ನಾವು ಅದನ್ನು ಕರಿತೇವೆ. ಈ 18ರಿಂದ 29 ವರ್ಷದ ಈ ಏನು ಯುವಕರಿದ್ದಾರೆ ಅದನ್ನು 40 ಕೋಟಿ ಜನನ ಹೇಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಸಿದ್ಧಾಂತಕ್ಕೆ 2034ವರೆಗೂ ತೊಗೊಂಡು ಹೋಗಬೇಕು ಅನ್ನುವ ಬ್ಲೂ ಪ್ರಿಂಟ್ ಇದೆ. ಆ ಬ್ಲೂ ಪ್ರಿಂಟಲ್ಲಿ ಮುಂದೆ ಹೋಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಹಾಗಾದರೆ ಪರ್ಮನೆಂಟ್ ಅಂತೀರಾ ಹಾಗಾದರೆ, ಅಥವಾ ಟೆಂಪ್ರವರಿ ಅಂತೀರಾ, ಏನು ಹೇಳ್ತೀರಿ ನೀವು? ಅಂದರೆ ತಾತ್ಕಾಲಿಕವಾಗಿರುತ್ತಾ ಅಥವಾ ಇನ್ನೇನಾದರೂ ಹೊಸ ಪಕ್ಷವಾಗಿ ಏನಾದರೂ ಹೊರಹೊಮ್ಮುತ್ತಾ ದೇಶದಲ್ಲಿ? ಏನು ಅನಿಸುತ್ತೆ ನಿಮಗೆ? ಊರಿಗೊಬ್ಳೆ ಪದ್ಮಾವತಿ ಹಾಡನ್ನು ಅವತ್ತು ಮಾತ್ರ ನೀವು ಕೇಳಿದ್ದು, ಈ ದಿನ ಕೇಳ್ತೀರಾ ಅದು. ಈಗ ಯಾವುದು ಹೊಸ ಹಾಡು ಬಂದಿದೆ ಆ ಹಾಡನ್ನು ಕೇಳ್ತೀರಾ. ಅದೇ ರೀತಿ ಅದು ಕೇವಲ ಒಂದು ಟ್ರೆಂಡ್ ಮಾತ್ರ, ಅದು ಸೋಷಿಯಲ್ ಮೀಡಿಯಾ ಟ್ರೆಂಡು, ಇನ್ಸ್ಟಾಗ್ರಾಮ್ ಟ್ರೆಂಡ್ ಅಷ್ಟೇ. ಆ ಪೇಜ್ಗೆ ಲೈಕ್ ಬರುತ್ತೆ. ಹೂವಿನ ಬಾನಿಲಲ್ಲಿ ಅದು ಹಾಡಿದ ಹುಡುಗಿ ಒಂದು 10 ದಿನ ಓಡಾಡಲಿಲ್ವೇ ನಿಮ್ಮ ಮೊಬೈಲ್ಗಳಲ್ಲಿ? ಅದೇ ರೀತಿ ಇದೊಂದು ಕಾಂಗ್ರೆಸ್ ಜನತಾ ಪಾರ್ಟಿ. ಓಕೆ, ದೇಶದ ಯುವಕರಿಗೆ ಮತ್ತು ರಾಜ್ಯದ ಯುವಕರಿಗೆ ಪ್ರಶಾಂತ್ ಸಂಬರ್ಗಿ ಅವರು ಏನು ಸಂದೇಶವನ್ನು ರವಾನೆ ಮಾಡ್ತೀರಾ? ಅಂದರೆ ದೇಶದ ಅಥವಾ ರಾಜ್ಯದ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಥವಾ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಹೇಳೋದಾದರೆ ಯುವಕರಿಗೆ ಏನು ಹೇಳ್ತೀರಿ ನೀವು? ಇಷ್ಟುವರೆಗೂ ನಿಮಗೆ ಯಾರು ದೇಶದ ವಿರುದ್ಧ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ, ಯಾರು ದೇಶದ ವಿರುದ್ಧ ಕೈ ಜೋಡಿಸ್ತಾರೆ ಅಂತ ನಿಮಗೆ ಗೊತ್ತಾಗಿದೆ, ಯಾರು ವಿದೇಶದಲ್ಲಿ ಹೆಚ್ಚಿರ್ತಾರೆ ಅಂತ ನಿಮಗೆ ಗೊತ್ತಾಗಿದೆ, ಯಾರು ವಿದೇಶದ ಕೂಸು ಅಂತ ನಿಮ್ಗೆ ಗೊತ್ತಾಗಿದೆ. ವಿದೇಶದ ಶಕ್ತಿ ಜೊತೆ ಯಾರು ಕೈ ಜೋಡಿಸಿದ್ದಾರೆ, ಚೈನಾ ಅಂತ ಕಂಪ್ನಿ ಜೊತೆ MOU ಯಾವುದೋ ಒಂದು ಗೋರ್ಮೆಂಟ್ ಸ್ಟೇಟಸ್ ಇಲ್ಲದೇ ಹೋಗಿ 2008ರಲ್ಲಿ ರಾಹುಲ್ ಗಾಂಧಿ ಅವರು ಚೈನಾ ಜೊತೆ MOU ಮಾಡಿದ್ರಲ್ಲ, ಅದು ಏನು MOU ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಬೇಕು. ಕೇವಲ 45 ಸಲ ಭಾರತ ಬಿಟ್ಟು ಆಚೆ ಹೋಗಿದ್ದಾರಲ್ಲ ರಾಹುಲ್ ಗಾಂಧಿ ಅವರು, ಏನಕ್ಕೆ ಹೋಗ್ತಾರೆ ಅನ್ನೋದು ನಮಗೆ ತಿಳ್ಕೋಬೇಕು. ಇದೆಲ್ಲ ಯುವ ಜನತೆ ಕೇಳ್ತಾ ಇದೆ. ಸೊ ಯುವ ಜನತೆ ಗೊತ್ತಿದೆ ಯಾರು ಭಾರತೀಯರು ಭಾರತಕ್ಕೋಸ್ಕರ, ಮೇಡ್ ಇನ್ ಇಂಡಿಯಾಗೋಸ್ಕರ ಹೋರಾಡ್ತಾ ಇದ್ದಾರೆ. ಸ್ವದೇಶಿ ಅಂದರೆ ಏನು ಗೊತ್ತಿದೆ, ವಿದೇಶಿ ಅಂದರೆ ಏನು ಗೊತ್ತಿದೆ. ಸೊ ಯಾವ ಒಂದು ವಿದೇಶಿ ಶಕ್ತಿ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಯುವ ಜನತೆ ಗೊತ್ತಾಗಿದೆ. ಆ ಕ್ಲಿಯರ್ ಡಿಸ್ಟಿಂಕ್ಷನ್ ಇಂದಾನೆ ಇವತ್ತು ಯುವ ಜನತೆ ನ್ಯಾಷನಲಿಸಮ್, ರಾಷ್ಟ್ರೀಯತೆಯ ಒಂದು ಪದ್ಧತಿಯಿಂದ ಬದುಕ್ತಾ ಇದ್ದಾರೆ. ಎಸ್, ಓಕೆ. ಕೊನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಲೋಡಿ ಚಾಕ್ಲೇಟ್ ಕೊಟ್ಟಿರೋದ್ರ ಬಗ್ಗೆ ಪ್ರಶಾಂತ್ ಸಂಬರ್ಗಿ ಅವ್ರಿಗೆ ಏನು ಹೇಳ್ತಾರೆ? ನೋಡಿ, ಅದು ಕೇವಲ ಒಂದು 50 ರೂಪಾಯಲ್ಲೇ ಒಂದು ಫ್ರೆಂಡ್ಶಿಪ್ಪನ್ನು ಡಿಸ್ಪ್ಲೇ ಮಾಡಿದ್ದಾರೆ. ನಾವೇನು ಹೋಗಿ ಜವಾಹರ್ಲಾಲ್ ನೆಹರು ಥರ ಚೈನಾಗೆ ಭೂಮಿ ಕೊಡಲಿಲ್ಲ, ಅಥವಾ 1962ಅಲ್ಲಿ ಪಾಕಿಸ್ತಾನ್ ವಾರ ಆದಾಗ POK ಬಿಟ್ಕೊಡ್ಲಿಲ್ಲ, ಅಥವಾ ರಾಜೀವ್ ಗಾಂಧಿ ತಮ್ಮ ಆಡಳಿತದಲ್ಲಿ ಶ್ರೀಲಂಕಾ ಹತ್ರ ಇದ್ದ ಒಂದು ದ್ವೀಪವನ್ನು ಬಿಟ್ಕೊಡ್ಲಿಲ್ಲ. ಅದಂಥದ್ದೇನೋ ಕೊಡಲಿಲ್ಲ. ಕೊಟ್ಟಿರೋದು 50 ರೂಪಾಯಿ ಚಾಕ್ಲೇಟು, ಅಷ್ಟಕ್ಕೆ ಸೀಮಿತ ಆಗಿರೋದು. ಅದರಿಂದ ಏನೇನು ಕೆಲಸ ಮಾಡಿಸ್ಕೋಬೇಕೋ, ನಮ್ಮ ಭಾರತಕ್ಕೆ ಏನೇನು ಒಳ್ಳೇದಾಗಬೇಕು ಅನ್ನೋದನ್ನು ನಮ್ಮ ಫಾರಿನ್ ಪಾಲಿಸಿಯಲ್ಲಿ ಮುಕ್ತವಾಗಿ ಮಾಡಿಸ್ಕೊಂಡಿದ್ದಾರೆ. 50 ರೂಪಾಯಲ್ಲಿ ಕೆಲಸ ಮಾಡ್ಕೊಳೋದು ಹೇಗೆ ಅಂತ ಮೋದಿಯವ್ರಿಗೆ ಗೊತ್ತಿದೆ. ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.